ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಒಂದು ಅಪರೂಪದ ಜೋಡಿ ಬಂದಿದೆ. ಇವರಿಬ್ರು ತಂದೆ ಮಗ. ಬಿಗ್ ಬಾಸ್ ಮೊದಲಿಂದಾನು ಇಲ್ಲಿವರೆಗೂ ಒಂದೇ ಮನೆಯಿಂದ ಇಲ್ಲ ಒಂದೇ ಫ್ಯಾಮಿಲಿಯಿಂದ ಬಿಗ್ ಬಾಸ್ ಮನೆಯೊಳಗಡೆ ಯಾವತ್ತೂ ನೋಡಿಲ್ಲ. ಒಂದೇ ಮನೆಯಿಂದ ಇಬ್ರು ಬರಬಾರ್ದು ಅಂತ ಬಿಗ್ ಬಾಸ್ ಯಾವತ್ತೂ ಹೇಳಲಿಲ್ಲ. ಆದರೆ ಈಗ ಅಪ್ಪ ಮಗ ಮನೆಯೊಳಗಡೆ ಹೋಗ್ಬೇಕು ಅಂತ ಬಂದಿದ್ದಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಡಿಷನ್ಗೆ. ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಇದ್ದಾರೆ. ತುಂಬ ಜನ ನೋಡಿರ್ತೀರ ಇವರಿಬ್ರು ಮಾಡೋ ರೀಲ್ಸ್ನ. ಅಪ್ಪ ಮಗ ಅಂದರೆ ಯಾವ ರೀತಿ ಇರ್ತಾರೆ, ಏನಾದರೂ ಅವ್ರ ಹತ್ರ ಮಾತಾಡಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು ತಂದೆ ಹತ್ರ. ಏನು ಮಾತಾಡಬೇಕೋ ಅದನ್ನು ಮಾತ್ರ ಮಾತಾಡ್ತಾರೆ ತಂದೆ ಹತ್ರ. ಆದರೆ ಇವರಿಬ್ರು ಆ ರೀತಿ ಇಲ್ಲ. ಇಬ್ಬರು ಫ್ರೆಂಡ್ಸ್ ಥರ ಇರ್ತಾರೆ. ಅವ್ರ ತಂದೆ ಜೊತೆ ಆ ಹುಡುಗ ಪ್ರತಿಯೊಂದು ಹಂಚ್ಕೊಳ್ತಾನೆ. ಇವರಿಬ್ರು ಮಾಡೋ ರೀಲ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗಿದೆ. ನೀವು ಸರ್ಚ್ ಮಾಡಿದ್ರೆ ಇವರ ರೀಲ್ಸು ಸಿಗತ್ತೆ. ತಂದೆ ಹೆಸರು ರಾಜೀವ್ ಗೊಂಡಿ, ಅವ್ರ ಮಗ ಹೆಸರು ಲಿಖಿತ್ ಗೊಂಡಿ. ಇವರಿಬ್ರು ಬಂದಿರೋದಕ್ಕೆ, ಇವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಜಡ್ಜಸ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ. ಇವರಿಬ್ರು ಜೊತೆಲಿ ಬಂದಿರೋದಕ್ಕೆ ನಿರಂಜನ್ ಅವ್ರು ಕೇಳ್ತಿದ್ದಾರೆ, ಇಬ್ರು ಬಂದಿದ್ದೀರಾ, ಯಾರನ್ನಾದ್ರೂ ಒಬ್ಬರನ್ನ ಬಿಡೋದಕ್ಕೆ ಬಂದಿದ್ದೀರಾ ಅಂತ. ಯಾಕಂದ್ರೆ ಬಿಗ್ ಬಾಸ್ಗೆ ಬರ್ತಾರೆ ಅಂದರೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಬಿಗ್ ಬಾಸ್ ಮನೆಯೊಳಗಡೆ ಹೋಗೋದಕ್ಕಿಂತ ಮುಂಚೆ ಇವ್ರನ್ನ ಕೊನೆ ಬಾರಿ ನೋಡೋಣ ಅಂತ. ಯಾಕಂದ್ರೆ ಅದಾದಮೇಲೆ 3-3.5 ತಿಂಗಳು ನೋಡೋದಕ್ಕಾಗಲ್ಲ. ಆದರೆ ಇವರಿಬ್ರು ಮನೆಯೊಳಗಡೆ ಹೋಗೋದಕ್ಕೆ ಬಂದಿದ್ದಾರೆ. ಅವ್ರ ಮಗ ಹೇಳ್ತಿದ್ದಾನೆ, ಒಟ್ಟಿಗೆ ಬಂದ್ವಿ, ಒಟ್ಟಿಗೆ ಹೋಗೋಣ ಅಂತ. ಶ್ರುತಿ ಅವರು ಇದಕ್ಕೆ ಹೇಳ್ತಿದ್ದಾರೆ, ಒಂದೇ ಫ್ಯಾಮಿಲಿಯಿಂದ ಇಬ್ಬರನ್ನ ಕಳ್ಸೋಕ್ಕಾಗಲ್ಲ ಅಂತ. ಆದರೆ ಚಂದನ್ ಶೆಟ್ಟಿ ಅವರು ಇಬ್ಬರಲ್ಲೂ ಟ್ಯಾಲೆಂಟ್ ಇದ್ದು ಇಬ್ಬರು ನಮ್ಮನ್ನು ಇಂಪ್ರೆಸ್ ಮಾಡಿದ್ರೆ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಶ್ರುತಿ ಅವರು, ನೀವು ಫಾರ್ಮೇಟ್ನ ಚೇಂಜ್ ಮಾಡ್ತಾ ಇದ್ದೀರಾ, ಇದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಯಾವತ್ತೂ ಹೇಳಿಲ್ವಲ್ಲ ಒಂದೇ ಫ್ಯಾಮಿಲಿಯಿಂದ ಇಬ್ಬರು ಬರಬಾರ್ದು ಅಂತ. ಇಷ್ಟು ದಿನದಿಂದ ತಗೊಂಡಿಲ್ಲ ಆ ರೀತಿ. ಆದರೆ ಬರಬಾರ್ದು ಅಂತ ಎಲ್ಲೂ ಹೇಳಲೇ ಇಲ್ಲ. ಈ ರೀತಿ ಏನಾದರೂ ರೂಲ್ಸ್ ಇದೆ ಅಂದಮೇಲೆ ಲಕ್ಷಾಂತರ ಜನ ಆಡಿಷನ್ ಕೊಟ್ಟಿದ್ರು. ಇವರಿಬ್ಬರನ್ನ ಏನಕ್ಕೆ ಸೆಲೆಕ್ಟ್ ಮಾಡಿ ಇಲ್ಲಿ ಒಳಗಡೆ ಕರ್ಕೊಂಬರ್ಬೇಕಾಗಿತ್ತು. ಈಗ ಲಕ್ಷಾಂತರ ಜನದಲ್ಲಿ 60 ಜನ ಸೆಲೆಕ್ಟ್ ಮಾಡಿದ್ದಾರೆ. ಈ ಇನ್ನು 60 ಜನದಲ್ಲಿ ಒಂದು 10-15 ಜನನ ಸೆಲೆಕ್ಟ್ ಮಾಡ್ಬೋದೇನೋ. ಇನ್ನು ಸೆಲೆಬ್ರಿಟೀಸ್ ಬಂದರು ಅಂದರೆ ಅದರಲ್ಲಿ ಅರ್ಧನೂ ಸೆಲೆಕ್ಟ್ ಮಾಡಲ್ಲ. ಒಬ್ರ ಕೈಯಲ್ಲಿ ಫೋನ್ ಮಾಡಿಸಿ ಕಂಪ್ನಿಗೆ ರಿಸೈನ್ ಮಾಡ್ತೀನಿ ಅಂತ ಹೇಳಿಸ್ತಿದ್ದಾರೆ. ಇನ್ನೊಬ್ರ ಕೈಯಲ್ಲಿ ಅವ್ರು ಮಾಡಿರೋ ಗಿನ್ನಿಸ್ ರೆಕಾರ್ಡ್ನೇ ಆರಿಸಾಕಿದ್ದಾರೆ, ಆ ಸರ್ಟಿಫಿಕೇಟ್ನ. ಮತ್ತು ಇನ್ನೂ ಇಬ್ಬರ ಕೈಯಲ್ಲಿ ಫೋನ್ನೇ ಒಡ್ಸಾಕಿದ್ದಾರೆ. ಅವ್ರಿಗಿಷ್ಟೆಲ್ಲ ಮಾಡಿಸಿನೂ ಅವ್ರು ಸೆಲೆಕ್ಟ್ ಆದರೆ ಪರವಾಗಿಲ್ಲ. ಈಗ ಇವ್ರು ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅಲ್ಲಿ ಬಿಗ್ ಬಾಸ್ ಟೀಮೇ ಅಪ್ಪ ಮಗನ ಸೆಲೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಅಲ್ಲಿರೋ ಜಡ್ಜಸ್ಗೆ ಭಿನ್ನಾಭಿಪ್ರಾಯ ಇದೆ. ಇನ್ನು ಎಪಿಸೋಡ್ ನೋಡೋವರೆಗೂ ಏನು ಹೇಳೋದಕ್ಕಾಗಲ್ಲ. ಏನು ಮಾಡ್ತಾರೆ ನೋಡೋಣ. ಈಗ ಸದ್ಯಕ್ಕೆ ಸಂಗೀತ ಹೇಳ್ತಿರೋ ಪ್ರಕಾರ ಇಬ್ಬರಲ್ಲಿ ಒಬ್ರು ಬರಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಇನ್ನೂ ಹಲವಾರು ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.